2026 ಹೊತ್ತಿಗೆ ಆ, ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟು ಆಮೇಲೆ ಈ ಡಿಜಿಟಲ್ ಕೆಲಸ ಜಗತ್ತಿನ ದೊಡ್ಡ ದೊಡ್ಡ ಸರ್ಕಾರಗಳೆಲ್ಲ ಒಟ್ಟಿಗೆ ಕುಸಿಯುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕ್ಕಾಗತ್ತಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ನಾವು ಇವತ್ತು ಇದನ್ನೇ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀವಿ. ರೈಟ್. ಅಂದ್ರೆ ಸರಿ, ಇದನ್ನೇ ಬಿಡಿಸಿ ನೋಡೋಣ. ಜಗತ್ತಿನ ಭವಿಷ್ಯ ಊಹಿಸೋಕೆ ನಾವು ಸಾಮಾನ್ಯವಾಗಿ ಏನೋ ಆರ್ಥಿಕ ವರದಿಗಳನ್ನು ಅಥವಾ ರಾಜಕೀಯ ಸಮೀಕ್ಷೆಗಳನ್ನು ನೋಡ್ತೀವಲ್ವಾ? ಅದು ಲೈಕ್ ನಾಳೆ ಮಳೆ ಬರಬಹುದಾ, ಬಿಸಿಲಿರ್ಬೋದಾ ಅಂತ ಹವಾಮಾನ ವರದಿ ನೋಡಿದ ಹಾಗೆ. ಹೌದು, ಖಂಡಿತ. ಆದರೆ ಕೆಲವೊಮ್ಮೆ ನಿಜವಾದ ಬದಲಾವಣೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೇವಲ ಹವಾಮಾನ ವರದಿ ನೋಡಿದ್ರೆ ಸಾಲ್ದು. ಆ ಭೂಮಿಯ ಆಳದಲ್ಲಿ ನಡೆಯುವ ಆ ಟೆಕ್ಟೋನಿಕ್ ಪ್ಲೇಟ್ಗಳ ಬೃಹತ್ ಚಲನೆನೇ ಗಮನಿಸಬೇಕಾಗತ್ತೆ. ನಿಜ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ 2026ರಿಂದ 28ರ ನಡುವೆ ಜಗತ್ತಿನಲ್ಲಿ ನಡೆಯಲಿರುವ ಇಂಥದ್ದೇ ಕೆಲವು ಬೃಹತ್ ಟೆಕ್ಟಾನಿಕ್ ಬದಲಾವಣೆಗಳ ಬಗ್ಗೆ ಜ್ಯೋತಿಷ್ಯ ಮೂಲಗಳು ಏನು ಹೇಳ್ತಿವೆ ಅಂತ ನಾವು ಚರ್ಚೆ ಮಾಡ್ತಿದ್ದೀವಿ. ಹೌದು. ಇಲ್ಲಿ ಮುಖ್ಯವಾಗಿ ಜಿ ಕಾಮತ್ ಅವರ ಯೂಟ್ಯೂಬ್ ವಿಡಿಯೋದಲ್ಲಿರೋ ಮಾಹಿತಿನ ನಾವಿಲ್ಲಿ ಆಧಾರವಾಗಿ ಇಟ್ಕೊಂಡಿದ್ದೀವಿ. ಅಂದ್ರೆ ಇದು ಕೇವಲ ಆಕಾಶದಲ್ಲಿರೋ ಗ್ರಹಗಳ ಭೌತಿಕ ಚಲನೆ ಬಗ್ಗೆ ಮಾತ್ರ ಅಲ್ಲ. ಓ, ಅಂದ್ರೆ ಮತ್ತೇನೋ? ಇದು ಪ್ರಸ್ತುತ ಜಗತ್ತಿನ ಆಗೋ ಹೋಗುಗಳನ್ನ, ಲೈಕ್ ನಮ್ಮ ಆರ್ಥಿಕತೆ ಮತ್ತೆ ತಂತ್ರಜ್ಞಾನನ ಅರ್ಥ ಮಾಡ್ಕೊಳ್ಳುವೊಂದು ವಿಭಿನ್ನ ದೃಷ್ಟಿಕೋನ. ನಾವು ಈ ಗ್ರಹಗಳನ್ನ ಪ್ರಸ್ತುತ ವಿದ್ಯಮಾನಗಳ ಒಂದು ಕನ್ನಡಿಯಾಗಿ ನೋಡಬಹುದು. ಅಚ್ಚಾ, ಆ ವಿಡಿಯೋದಲ್ಲಿ ವಿಶೇಷವಾಗಿ ಪ್ಲೂಟೋ, ಆಮೇಲೆ ಶನಿ, ನೆಪ್ಚ್ಯೂನ್ ಮತ್ತೆ ಯುರೇನಸ್ ಗ್ರಹಗಳ ಬಗ್ಗೆ ಜಾಸ್ತಿ ಪ್ರಸ್ತಾಪ ಮಾಡಿದ್ದಾರೆ. ಸಾಮಾನ್ಯವಾಗಿ ವೇಲ ಜ್ಯೋತಿಷ್ಯ ಅಂದ್ರೆ ಸೂರ್ಯ, ಚಂದ್ರ, ಮಂಗಳ ಅಂತ ಈ ಒಳಗ್ರಹಗಳ ಬಗ್ಗೆ ತಾನೇ ಹೆಚ್ಚು ಮಾತಾಡೋದು. ಆದ್ರೆ ಈ ಮೂಲದಲ್ಲಿ ಕೇವಲ ಈ ಹೊರಗಿನ ಗ್ರಹಗಳು ಅಂದ್ರೆ ಔಟರ್ ಪ್ಲಾನೆಟ್ಸ್ ಮೇಲೆ ಇಷ್ಟೊಂದು ಒತ್ತು ಕೊಟ್ಟಿರೋದು ಯಾಕೆ? ಅದಕ್ಕೆ ಮುಖ್ಯ ಕಾರಣ ಆ ಗ್ರಹಗಳ ಚಲನೆಯ ವೇಗ. ಸೂರ್ಯ ಅಥವಾ ಚಂದ್ರರು ದಿನನಿತ್ಯದ ಅಂದ್ರೆ ನಮ್ಮ ಡೈಲಿ ಮೂಡ್ ಅಥವಾ ಸಣ್ಣ ಪುಟ್ಟ ನಿರ್ಧಾರಗಳನ್ನ ಬದಲಾಯಿಸಬಹುದು. ಹೌದು, ಬೇಗ ಚಲಿಸುತ್ತೆ. ಆದ್ರೆ ನೋಡಿ, ಯುರೇನಸ್, ನೆಪ್ಚ್ಯೂನ್ ಮತ್ತು ಪ್ಲೂಟೋ ಸೂರ್ಯನನ್ನ ಒಮ್ಮೆ ಸುತ್ತಿ ಬರೋಕೆ ದಶಕಗಳೋ ಶತಮಾನಗಳೇ ಬೇಕಾಗತ್ತೆ. ಹೀಗಾಗಿ ಅವು ಒಂದು ರಾಶಿಯಲ್ಲಿ ದೀರ್ಘಕಾಲ ಇರುತ್ತೆ. ಓ, ಅಂದ್ರೆ ಇದು ವೈಯಕ್ತಿಕ ದಿನಚರ್ಯ ಬದಲಾಯಿಸಲ್ಲ, ಬದಲಿಗೆ ಇಡೀ ಜಗತ್ತಿನ ತಲೆಮಾರಿನ ಬದಲಾವಣೆನ ಅಂದ್ರೆ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಶಿಫ್ಟ್ ಅನ್ನ ಸೂಚಿಸುತ್ತೆ. ರೈಟ್. ಅಂದ್ರೆ ಇವುಗಳ ಪ್ರಭಾವ ನಾವು ಆವಾಗ್ಲೇ ಹೇಳಿದ ಹಾಗೆ ಆ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಂತೆ ಬಹಳ ನಿಧಾನವಾಗಿ ನಡೆಯುತ್ತೆ. ಆದ್ರೆ ಒಮ್ಮೆ ಚಲಿಸಿದ್ರೆ ಇಡೀ ಜಗತ್ತನ್ನೇ ತಲೆ ಕೆಳಗೆ ಮಾಡೋ ಶಕ್ತಿ ಹೊಂದಿದೆ ಅಲ್ವಾ? ಹೌದು, 100ಕ್ಕೆ 100 ನಿಜ. ಮತ್ತೆ ಮೂಲದಲ್ಲಿ ಜೂನ್ 28, 2026ರ ಒಂದು ನಿರ್ದಿಷ್ಟ ಗ್ರಹಗತಿಯ ಬಗ್ಗೆ ಹೇಳಿದ್ದಾರೆ. ಓ, ಆ ಜೂನ್ 28ರ ಬಗ್ಗೆನಾ? ಆ ದಿನ ಏನಾಗುತ್ತೆ? ಈ 4 ಗ್ರಹಗಳು ಆಕಾಶದಲ್ಲಿ ಪರಸ್ಪರ 3 ರಾಶಿಗಳ ಅಂತರದಲ್ಲಿ ಕೂತು ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂದ್ರೆ ಒಂದು ಲಂಬ ಕೋನ ತ್ರಿಕೋನಲ ನಿರ್ಮಿಸುತ್ತೆ ಅಂತ ವಿವರಿಸಿದ್ದಾರೆ. ಒಂದು ನಿಮಿಷ, ಜ್ಯಾಮಿತಿಯ ಆಕಾರಕ್ಕೂ ಈ ಜಾಗತಿಕ ಬದಲಾವಣೆಗೂ ಏನ್ ಸಂಬಂಧ? ಜ್ಯೋತಿಷ್ಯದಲ್ಲಿ ಲಂಬಕೋನ ಅಥವಾ 90 ಡಿಗ್ರಿ ಅಂತರದಲ್ಲಿ ಗ್ರಹಗಳು ಬರೋದು ಅಂದ್ರೆ ಅಲ್ಲಿ ತೀವ್ರವಾದ ಘರ್ಷಣೆ ಏರ್ಪಡ್ತಿದೆ ಅಂತ ಅರ್ಥ. ಆ ತ್ರಿಕೋನದಲ್ಲಿ ನಿಂತಿರೋ ಗ್ರಹಗಳ ಸ್ವಭಾವನ ಒಮ್ಮೆ ಗಮನಿಸಿ. ಹೇಳಿ. ಯುರೇನಸ್ ಅನ್ನೋದು ಕ್ರಾಂತಿ, ಕ್ಷಿಪ್ರ ಬದಲಾವಣೆ ಮತ್ತೆ ವಿಲಕ್ಷಣತೆಯ ಸಂಕೇತ. ಇನ್ನು ನೆಪ್ಚ್ಯೂನ್ ಭ್ರಮೆ, ಗೊಂದಲ ಮತ್ತೆ ಎಲ್ಲೆಗಳಿಲ್ಲದ ಕನಸಿನ ಸ್ಥಿತಿನ ಪ್ರತಿನಿಧಿಸುತ್ತೆ. ಆಮೇಲೆ ಆ ಪ್ಲೂಟೋ ಮತ್ತೆ ಶನಿ. ಪ್ಲೂಟೋ ಅಂದ್ರೆ ವಿನಾಶ ಮತ್ತು ಮರುಹುಟ್ಟು, ಹಳೆಯದನ್ನ ಸುಟ್ಟು ಹೊಸದನ್ನ ಸೃಷ್ಟಿಸುವ ಶಕ್ತಿ. ಮತ್ತೆ ಶನಿ ಗೊತ್ತೇ ಇದೆ, ಕರ್ಮದ ನ್ಯಾಯಾಧೀಶ, ಅಡೆತಡೆಗಳು ಹಾಗೂ ಕಠಿಣ ವಾಸ್ತವದ ಕಾರಕ. ಈ 4 ಉಗ್ರ ಶಕ್ತಿಗಳು ಡಿಕ್ಕಿ ಹೊಡೆಯುವ ಕೋನದಲ್ಲಿ ನಿಂತಾಗ ಜಗತ್ತಿನಲ್ಲಿ ಎಲ್ಲವೂ ಸುಸೂತ್ರವಾಗಿ ಇರೋಕೆ ವೇಗ ಸಾಧ್ಯ? ಖಂಡಿತ ಸಾಧ್ಯನೇ ಇಲ್ಲ. ಮತ್ತೆ ಈ ಲಂಬಕೋನ ತ್ರಿಕೋನ ಸೃಷ್ಟಿಸುವ ಮೊದಲ ಘರ್ಷಣೆ ಎಲ್ಲಿ ಆಗುತ್ತೆ ಗೊತ್ತಾ? ನಮ್ಮ ವೃತ್ತಿ ಜೀವನದಲ್ಲಿ. ನಾವೀಗ ಮೀನರಾಶಿಯ ವಿಚಾರನ ನೋಡೋಣ. ಹೌದು, ಮೀನರಾಶಿ ವಿಚಾರ. ಮೀನರಾಶಿ ಅಂದ್ರೆ ಆ ಗಡಿಗಳನ್ನ ಅಳಿಸುವ ಭೌತಿಕ ಎಲ್ಲೆಗಳಿಲ್ಲದ ರಾಶಿ. ಅಲ್ಲಿ ಶನಿ ಮತ್ತೆ ನೆಪ್ಚೂನ್ ಒಟ್ಟಿಗೆ ಸೇರುತ್ತೆ ಅಂತ ಮೂಲದಲ್ಲಿ ವಿವರಿಸಿದ್ದಾರೆ. ಇದರ ಅರ್ಥ ಏನು ಅಂತ ಸ್ವಲ್ಪ ಹೇಳ್ತೀರಾ? ಗಳಿಲ್ಲದ ಸ್ವಭಾವನೆ ಇಂದಿನ ನಮ್ಮ ಇಂಟರ್ನೆಟ್ ಅಥವಾ ಡಿಜಿಟಲ್ ಜಗತ್ತು. ನೆಪ್ಚೂನಲ್ಲಿ ಇರೋದ್ರಿಂದ ನಾವೆಲ್ಲರೂ ಒಂದು ತರಹ ಡಿಜಿಟಲ್ ಭ್ರಮಾಲೋಕದಲ್ಲಿದ್ದೇವೆ. ಅಂದ್ರೆ ಎಲ್ಲವೂ ಸರಿಯಾಗಿದೆ, ನಾವು ಸ್ಕ್ರೀನ್ ಮುಂದೆ ಮಾಡ್ತಿರೋ ಈ ಡಿಜಿಟಲ್ ಬದುಕು ಮತ್ತು ಉದ್ಯೋಗಗಳು ಶಾಶ್ವತ ಅನ್ನೋ ಭ್ರಮೆಯಲ್ಲಿದ್ದೀವಿ ನಾವು. ಎಕ್ಸಾಕ್ಟ್ಲಿ.
ಆದರೆ ವಾಸ್ತವನ ಪ್ರತಿನಿಧಿಸುವ ಶನಿಯು ಮೀನರಾಶಿಯಲ್ಲಿ ಆ ಭ್ರಮೆಯ ನೆಪ್ಚೂನ್ ಜೊತೆ ಸೇರಿದಾಗ ಏನಾಗತ್ತೆ? ಆ ಡಿಜಿಟಲ್ ಗುಳ್ಳೆ ಪಟ್ ಅಂತ ಒಡೆಯುತ್ತೆ. ಓ, ಅಂದ್ರೆ ಈ ಮೂಲದ ಪ್ರಕಾರ AI ಅಥವಾ ಕೃತಕ ಬುದ್ಧಿಮತ್ತೆಯಿಂದಾಗಿ ಭಾರಿ ಪ್ರಮಾಣದಲ್ಲಿ ಉದ್ಯೋಗಗಳು ನಾಶ ಆಗುತ್ತೆ ಅನ್ನೋದೇ ಈ ಗುಳ್ಳೆ ಒಡೆಯೋದಲ್ವಾ? ಹೌದು, ಅದೇ ಗುಳ್ಳೆ ಒಡೆಯೋದು. ಆದರೆ ಇಲ್ಲೂ ಒಂದು ವಿಷಯ, ಇಲ್ಲಿ ನಂದೊಂದು ವಿರೋಧ ಇದೆ. ಕೇವಲ AI ಬಂತು ಅಂತ ಎಲ್ಲರ ಉದ್ಯೋಗ ನಾಶ ಆಗುತ್ತೆ, ನಮ್ಮೆಲ್ಲ ಡಿಜಿಟಲ್ ಕೌಶಲ್ಯಗಳು ಕೆಲಸಕ್ಕೆ ಬರಲ್ಲ ಅನ್ನೋದು ಸ್ವಲ್ಪ ಅತಿಯಾದ ನಿರಾಶಾವಾದ ಅಲ್ವಾ? ತಂತ್ರಜ್ಞಾನ ಹಳೆ ಕೆಲಸಗಳನ್ನು ನಾಶ ಮಾಡಿದ್ರು, ಲೈಕ್ ಹೊಸ ದಾರಿಗಳನ್ನು ಅಂದರೆ ಪ್ರಾಂಪ್ಟ್ ಎಂಜಿನಿಯರಿಂಗ್ ಥರ ಹೊಸ ಉದ್ಯೋಗಗಳನ್ನು ಯಾವಾಗಲೂ ಹುಟ್ಟುಹಾಕಲ್ವಾ? ಆ ವಾದ ಸರಿಯಾಗಿದೆ. ಆದ್ರೆ ಮೂಲದಲ್ಲಿ ಹೇಳ್ತಿರೋದು ತಂತ್ರಜ್ಞಾನದ ಸಂಪೂರ್ಣ ನಾಶದ ಬಗ್ಗೆ ಅಲ್ಲವೇ ಅಲ್ಲ. ಇದು ಭವಿಷ್ಯದ ಬಗೆಗಿನ ನಮ್ಮ ಮಾನಸಿಕ ಅವಲಂಬನೆಯ ಪ್ರಶ್ನೆ ಅಷ್ಟೇ. ಮಾನಸಿಕ ಅವಲಂಬನೆ ಅಂದ್ರೆ? ಕೇವಲ ಡಿಜಿಟಲ್ ಕೌಶಲ್ಯಗಳೇ ನಮ್ಮನ್ನ ಸದಾ ಕಾಪಾಡುತ್ತೆ ಅನ್ನೋ ಭ್ರಮೆಯಲ್ಲಿ ತೇಲೋದು ಅಪಾಯಕಾರಿ ಅಂತ ಹೇಳ್ತಿದ್ದಾರೆ. ಆ ಡಿಜಿಟಲ್ ಭ್ರಮೆಯಿಂದ ಹೊರಬಂದು ನೈಜ ಕೌಶಲ್ಯಗಳ ಕಡೆಗೆ, ಅಂದ್ರೆ ಕೃಷಿ, ಸಂಗೀತ, ಬಡಗಿ ಕೆಲಸ ಇಲ್ಲ ಅಡುಗೆ ಅಂತಹ ಕೈಯಾರೆ ಮಾಡೋ ಕೆಲಸಗಳ ಕಡೆಗೆ ಜನ ವಾಲ್ಬೇಕಾಗತ್ತೆ ಅಂತ. ಅದೇ ಈಗ ನಗರದಲ್ಲಿ ಹುಟ್ಟಿ ಬೆಳೆದ ಕೇವಲ ಲ್ಯಾಪ್ಟಾಪ್ ಬಳಸೋಕ್ ಮಾತ್ರ ಗೊತ್ತಿರೋ ನನ್ನಂತ ಉದ್ಯೋಗಿ ದಿಢೀರಂತ ಹಳ್ಳಿಗೆ ಹೋಗಿ ಕೃಷಿ ಮಾಡೋದು ಅಥವಾ ಮರಗೆಲಸ ಮಾಡೋದು ಹೇಳಿದಷ್ಟು ಸುಲಭನ? ಇದು ಪ್ರಾಯೋಗಿಕವಾಗಿ ಸಾಧ್ಯನಾ ಅಂತ? ದಿಢೀರ್ನೆ ಎಲ್ಲರೂ ನಾಳೆಯೇ ರೈತರಾಗ್ತಾರೆ ಅಂತ ಇದರ ಅರ್ಥ ಅಲ್ಲ. ಆದ್ರೆ ಮನುಷ್ಯನ ಮನೋವಿಜ್ಞಾನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತೆ. ಕಣ್ಣಿಗೆ ಕಾಣದ ಅಲ್ಗಾರಿದಮ್ಗಳ ಮೇಲೆ ನಮ್ಮ ಬದುಕು ನಿಂತಾಗ ಮನುಷ್ಯ ಸಹಜವಾಗಿಯೇ ಕಣ್ಣಿಗೆ ಕಾಣುವ ಭೌತಿಕ ವಸ್ತುಗಳ ಕಡೆಗೆ ಆಕರ್ಷಿತ ಆಗ್ತಾನೆ. ಓ, ಅಂದ್ರೆ ಫಿಸಿಕಲ್ ರಿಯಾಲಿಟಿ ಕಡೆಗೆ ಹೋಗ್ತಾನೆ. ಹೌದು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಬಹುತೇಕ IT ಉದ್ಯೋಗಿಗಳು ಮನೆಯಲ್ಲಿ ಗಿಡ ಬೆಳೆಸೋದು, ಅಡುಗೆ ಮಾಡೋದು, ಬ್ರೆಡ್ ಬೇಕ್ ಮಾಡೋದನ್ನ ಶುರು ಮಾಡಿದ್ದಕ್ಕೆ ನೆನಪಿಸ್ಕೊಳ್ಳಿ. ನಿಜ, ನಾನು ಕೂಡ ಗಿಡ ಬೆಳೆಸೋಕ್ ಶುರು ಮಾಡಿದ್ದೆ. ಯಾಕಂದ್ರೆ ಆ ಹೊರಗಿನ ಅನಿಶ್ಚಿತತೆಯ ನಡುವೆ ತಮ್ಮ ಕೈಯಾರೆ ಒಂದು ಕೆಲಸ ಮಾಡಿ ಅದರ ಫಲನ ಕಣ್ಣಾರೆ ನೋಡೋದು ಅವರಿಗೆ ಒಂದು ಮಾನಸಿಕ ಸ್ಥಿರತೆನ ಕೊಡ್ತಿತ್ತು. ಭವಿಷ್ಯದಲ್ಲಿ ಇದೇ ಪ್ರವೃತ್ತಿ ಜಾಗತಿಕ ಮಟ್ಟದಲ್ಲಿ ಒಂದು ಅನಿವಾರ್ಯತೆಯಾಗಿ ಬೆಳೆಯುತ್ತೆ ಅನ್ನೋದು ಇಲ್ಲಿನ ವಾದ. ರೈಟ್, ಅರ್ಥ ಆಯ್ತು. ಆದ್ರೆ ಕೇವಲ ಉದ್ಯೋಗ ಕಳೆದುಕೊಳ್ಳೋದಷ್ಟೇ ನಮಗಿರೋ ಸಮಸ್ಯೆ ಅಲ್ಲ. ಕೈಯಲ್ಲಿ ಕೆಲಸ ಇಲ್ಲ ಅಂದಾಗ, ಆರ್ಥಿಕ ಭದ್ರತೆನೇ ಇಲ್ಲದಿದ್ದಾಗ ನಮ್ಮ ಬ್ಯಾಂಕ್ಗಳ ಕಥೆ ಏನು? ಇಲ್ಲಿ ಆ ವೃಷಭ ರಾಶಿಯ ಪ್ರಸ್ತಾಪ ಬರುತ್ತೆ ಅಲ್ವಾ? ಸಂಪತ್ತು, ಸಾಂಪ್ರದಾಯಿಕ ಬ್ಯಾಂಕಿಂಗ್ ಮತ್ತೆ ಆರ್ಥಿಕ ಸ್ಥಿರತೆನ ಪ್ರತಿನಿಧಿಸುವ ವೃಷಭ ರಾಶಿಗೆ ಈಗ ಯುರೇನಸ್ ಗ್ರಹ ಪ್ರವೇಶ ಮಾಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ. ಹೌದು, ವೃಷಭ ರಾಶಿ ಅಂದ್ರೆ ಒಂದು ಹಠಮಾರಿ ಗೂಳಿಯ ಸಂಕೇತ. ಅದು ಅತ್ಯಂತ ಸ್ಥಿರವಾದ, ಅಷ್ಟು ಸುಲಭವಾಗಿ ಬದಲಾವಣೆನ ಒಪ್ಪದ ರಾಶಿ. ಅಂದ್ರೆ ನಮ್ಮ ಟ್ರೆಡಿಷನಲ್ ಬ್ಯಾಂಕ್ಗಳಿದ್ದ ಹಾಗೆ. ಎಕ್ಸಾಕ್ಟ್ಲಿ. ನಮ್ಮ ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆಗಳು ಶತಮಾನಗಳಿಂದ ನಡೆದು ಬಂದಿರೋ ಹಣಕಾಸು ಸಂಸ್ಥೆಗಳು. ಈ ರಾಶಿಯ ಗುಣನ ಹೋಲುತ್ತೆ. ಆದ್ರೆ ಅಲ್ಲಿಗೆ ದಿಢೀರ್ ಬದಲಾವಣೆ ಮತ್ತು ಕ್ರಾಂತಿನ ತರೋ ಯುರೇನಸ್ ಬರ್ತಿದ್ದಾನೆ. ಇದು ನಿಜಕ್ಕೂ ಭಯಾನಕ ಚಿತ್ರಣ. ಅತಿ ಸ್ಥಿರವಾದ ವೃಷಭ ರಾಶಿಯಲ್ಲಿ ಕ್ರಾಂತಿಕಾರಿ ಯುರೇನಸ್ ಇರೋದು ಹೇಗಿದೆ ಅಂದ್ರೆ, ಆ ಒಂದು ಅತಿ ಭದ್ರವಾದ ದಪ್ಪನೆ ಉಕ್ಕಿನ ಬಾಗಿಲಿರೋ ಬ್ಯಾಂಕ್ ಲಾಕರ್ನ ಒಳಗೆ ಸಿಡಿಮದ್ದು ಇಟ್ಟ ಹಾಗೆ. ಹೌದು, ಆ ಉಪಮೆ ಬಹಳ ಕರಾರುವಕ್ಕಾಗಿದೆ. ಆ ಲಾಕರ್ ಒಡೆಯಲ್ಲ ಅನ್ನೋ ಭ್ರಮೆ ನಮ್ದು. ಆದ್ರೆ ಒಳಗಿರೋ ಸಿಡಿಮದ್ದು ಯಾವ ಕ್ಷಣದಲ್ಲಾದ್ರೂ ಸ್ಫೋಟಗೊಳ್ಬೋದು ಅಲ್ವಾ? ಖಂಡಿತ. ಮತ್ತು ಈ ಸ್ಫೋಟ ಹೇಗಾಗುತ್ತೆ ಅನ್ನೋದ್ರ ಹಿಂದಿನ ಆ ಕಾರ್ಯಕಾರಣ ಸಂಬಂಧನ ನಾವು ಅರ್ಥ ಮಾಡ್ಕೋಬೇಕು. 2028 ಫೆಬ್ರವರಿವರೆಗೆ ಮೀನರಾಶಿಯಲ್ಲಿರೋ ಶನಿ ವೃಷಭ ರಾಶಿಯಲ್ಲಿರೋ ಯುರೇನಸ್ ಮೇಲೆ ನೇರ ದೃಷ್ಟಿ ಬೀರ್ತಾನೆ. ಓ, ಅಂದ್ರೆ ಶನಿ ಮತ್ತೆ ಯುರೇನಸ್ ನಡುವೆ ಸಂಘರ್ಷ. ಹೌದು. ಶನಿ ಅಂದ್ರೆ ಬ್ರೇಕ್ ಹಾಕುವವನು, ನಿರ್ಬಂಧ ಹೇರುವವನು. ಯುರೇನಸ್ ಅಂದ್ರೆ ಆಕ್ಸಿಲರೇಟರ್ ತುಳಿಯುವವನು. ಕ್ರಾಂತಿಯಾಗಬೇಕು ಅಂತ ಯುರೇನಸ್ ನುಗ್ಗಿದ್ರೆ ಶನಿ ಅದನ್ನ ತಡೀತಾನೆ. ಅರೆರೆ, ಒಂದೇ ವಾಹನದಲ್ಲಿ ಏಕಕಾಲದಲ್ಲಿ ಬ್ರೇಕ್ ಮತ್ತೆ ಆಕ್ಸಿಲರೇಟರ್ ಒತ್ತಿದ್ರೆ ಎಂಜಿನ್ ಸುಟ್ಟೋಗುತ್ತಲ್ವಾ? ನಿಖರವಾಗಿ ಅದೇ ಆಗೋದು. ಈ ಆರ್ಥಿಕ ಎಂಜಿನ್ನ ಸಂಘರ್ಷದಿಂದಾಗಿ ಹಣಕಾಸಿನ ನಿರ್ಬಂಧಗಳು ಮತ್ತೆ ತೀವ್ರವಾದ ಹಣದುಬ್ಬರ ಉಂಟಾಗತ್ತೆ. ಮತ್ತೆ ಈ ಆರ್ಥಿಕ ಒತ್ತಡದ ನೇರ ಪರಿಣಾಮ ಎಲ್ಲಿ ಬೀಳುತ್ತೆ ಗೊತ್ತಾ? ಎಲ್ಲಿ? ನೇರವಾಗಿ ಕೃಷಿ ಮತ್ತು ಆಹಾರ ಪೂರೈಕೆಯ ಮೇಲೆ. ರಸಗೊಬ್ಬರ, ಬೀಜಗಳ ಬೆಲೆ ಏರುತ್ತೆ, ರೈತರು ಕಂಗಾಲಾಗ್ತಾರೆ. ಯಾವಾಗ ಆರ್ಥಿಕತೆಯ ಮೇಲಿನ ನಿಯಂತ್ರಣ ತಪ್ಪುತ್ತೋ ಆಗ ಸಮಾಜದಲ್ಲಿ ಸಹಜವಾಗಿಯೇ ಕ್ರಾಂತಿ ಮತ್ತು ಬಂಡಾಯಗಳು ಹುಟ್ಕೊಳ್ಳುತ್ತೆ. ಲೈಕ್ ಜಗತ್ತಿನಾದ್ಯಂತ ರೈತರ ಹಾಗೂ ಜನಸಾಮಾನ್ಯರ ಬೃಹತ್ ಪ್ರತಿಭಟನೆಗಳು ನಡೆಯುತ್ತೆ ಅನ್ನೋದನ್ನ
ಈ ಗ್ರಹಗತಿಗಳು ಸ್ಪಷ್ಟವಾಗಿ ಸೂಚಿಸುತ್ತೆ ಅಲ್ವಾ? ಹೌದು, ಖಂಡಿತ. ಆರ್ಥಿಕತೆ ಅಲುಗಾಡಿದ್ರೆ ಮತ್ತೆ ಬೀದಿಗಳಲ್ಲಿ ಪ್ರತಿಭಟನೆಗಳು ಶುರುವಾದ್ರೆ ಅದರ ನೇರ ಪರಿಣಾಮ ನಮ್ಮ ಸರ್ಕಾರಗಳ ಮತ್ತೆ ಅಧಿಕಾರ ಕೇಂದ್ರಗಳ ಮೇಲಾಗತ್ತೆ ತಾನೆ. ಆ ವಿಡಿಯೋದಲ್ಲಿ ಮಕರ ರಾಶಿಯ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದಾರೆ. ಮಕರ ರಾಶಿಯು ಆ ಪರ್ವತದ ತುದಿಯನ್ನ ಅಂದ್ರೆ ಬೃಹತ್ ಸಂಸ್ಥೆಗಳನ್ನ, ಕೇಂದ್ರ ಬ್ಯಾಂಕ್ಗಳನ್ನ ಪ್ರತಿನಿಧಿಸುತ್ತೆ ಅಂತೆ. ಮತ್ತೆ ಅಲ್ಲಿಗೆ ವಿನಾಶದ ಗ್ರಹ ಪ್ಲೂಟೋ ಬಂದಿದೆ ಅಂತ. ನಿಜ. ಮಕರ ರಾಶಿಯು ಅಧಿಕಾರಶಾಹಿಯ ಅಂದ್ರೆ ಬ್ಯೂರೋಕ್ರಸಿ ಮತ್ತೆ ಶ್ರೇಣೀಕೃತ ವ್ಯವಸ್ಥೆಯ ಸಂಕೇತ. ಪ್ಲೂಟೋ ಅಲ್ಲಿರೋದ್ರಿಂದ ಈ ಹಳೆಯ ವ್ಯವಸ್ಥೆಗಳು ಮತ್ತು ಸಂಸ್ಥೆಗಳು ತಮ್ಮ ಪ್ರಸ್ತುತತೆಯನ್ನ ಕಳೆದುಕೊಂಡು ನಾಶ ಆಗುತ್ತೆ. ಅಂದ್ರೆ ಆ ವಿಶ್ವ ಬ್ಯಾಂಕ್ ಅಥವಾ ನ್ಯಾಟೋದಂತಹ ಬೃಹತ್ ಜಾಗತಿಕ ಸಂಸ್ಥೆಗಳು ಕುಸಿಯಬಹುದು ಅಂತ ಮೂಲ ಉಲ್ಲೇಖ ಮಾಡಿದ್ಯಾ? ಹೌದು. ಇದರ ಜೊತೆಗೆ ಸಿಂಹ ರಾಶಿಯಲ್ಲಿ ಕೇತು ಇರೋದ್ರ ಬಗ್ಗೆಯೂ ಹೇಳಿದ್ದಾರೆ. ಸಿಂಹ ರಾಶಿಯು ರಾಜ ಅಧಿಕಾರ, ಸರ್ಕಾರ ಮತ್ತೆ ನಾಯಕರ ಅಹಂಕಾರದ ಸಂಕೇತ. ಕೇತು ಅಂದ್ರೆ ಕತ್ತರಿಸುವ, ಅಂತ್ಯಗೊಳಿಸುವ ಶಕ್ತಿ. ಓಹೋ, ಅಂದ್ರೆ ಸಿಂಹದ ಅಹಂಕಾರನ ಕೇತು ಕತ್ತರಿಸ್ತಿದ್ದಾನೆ ಅಂತ ಅರ್ಥ. ಇದರಿಂದಾಗಿ ಸರ್ಕಾರಗಳ ಪತನ, ಪ್ರಬಲ ನಾಯಕರ ರಾಜೀನಾಮೆ ಆಗುತ್ತೆ ಎನ್ನಲಾಗಿದೆ. ಇತ್ತೀಚೆಗೆ ಆ UK ಪ್ರಧಾನಿ ರಾಜೀನಾಮೆ ನೀಡಿದ ಉದಾಹರಣೆನೂ ಅಲ್ಲಿ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ಕೇಳುಗರಿಗೆ ನಾವು ಸ್ಪಷ್ಟಪಡಿಸಬೇಕಾದ ಒಂದು ಪ್ರಮುಖ ವಿಷಯ ಇದೆ. ಈ ಅಮೆರಿಕ-ಇರಾನ್ ಕದನ ವಿರಾಮದ ಉಲ್ಲಂಘನೆ ಇರಲಿ, ನ್ಯಾಟೋದಂತಹ ವಿಷಯಗಳಾಗಿರಲಿ ಅಥವಾ ಯಾವುದೇ ರಾಜಕೀಯ ನಾಯಕರ ವಿಚಾರಗಳಾಗಿರಲಿ, ನಾವಿಲ್ಲಿ ಕೇವಲ ಆ ಮೂಲ ಮಾಹಿತಿಯನ್ನ ತಟಸ್ಥವಾಗಿ ವರದಿ ಮಾಡ್ತಿದ್ದೀವಿ. ಯಾವುದೇ ಪಕ್ಷ ಅಥವಾ ಸಿದ್ಧಾಂತದ ಪರವಹಿಸ್ತಾ ಇಲ್ಲ. ಖಂಡಿತ. ಇದು ಕೇವಲ ಜ್ಯೋತಿಷ್ಯದ ಒಳನೋಟಗಳು ಈ ಘಟನೆಗಳನ್ನ ಹೇಗೆ ವಿವರಿಸುತ್ತೆ ಅನ್ನೋದರ ವಸ್ತುನಿಷ್ಠ ಮಂಡನೆ ಮಾತ್ರ. ಆದರೆ ಇಲ್ಲಿ ನನಗೆ ಒಂದು ದೊಡ್ಡ ಗೊಂದಲ ಇದೆ, ಮತ್ತೆ ಒಂದು ಬಲವಾದ ಪ್ರಶ್ನೆ ಕಾಡ್ತಿದೆ. ಆ ವಿಡಿಯೋದಲ್ಲಿ ವಿಶ್ವ ಬ್ಯಾಂಕ್ ಸರ್ಕಾರಗಳು ಬೀಳೋದ್ರ ಜೊತೆಗೆ ವೈಯಕ್ತಿಕ ಮಟ್ಟದ ಘಟನೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಯಾವ ಘಟನೆಗಳು? ಉದಾಹರಣೆಗೆ, ಜಿಮ್ನಲ್ಲಿ ವ್ಯಾಯಾಮ ಮಾಡುವಾಗ ಯುವಕರು ಹೃದಯಾಘಾತದಿಂದ ಸಾಯ್ತಿರೋದು, ಆಮೇಲೆ ಈ ಕೌಟುಂಬಿಕ ವ್ಯವಸ್ಥೆ ಒಡೆಯುತ್ತಿರೋದು, ಅಲ್ಲಿ ಆ ಕೇತನ್ ಅಗರ್ವಾಲ್ ಅವರನ್ನ ಅವರ ಪ್ರೇಯಸಿನೇ ಕಮರಿಂದ ತಳ್ಳಿದ ಪ್ರಕರಣನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಹೌದು ಹೌದು, ಉಲ್ಲೇಖಿಸಿದ್ದಾರೆ. ನ್ಯಾಟೋ ಕುಸಿಯೋದಕ್ಕೂ ಜಿಮ್ನಲ್ಲಿ ನಡೆಯೋ ಸಾವುಗಳಿಗೂ ಅಥವಾ ಆ ಕೇತನ್ ಅಗರ್ವಾಲ್ ಪ್ರಕರಣಕ್ಕೂ ಇರೋ ಸಂಬಂಧವೇನೋ? ಇವೆಲ್ಲವೂ ಪರಸ್ಪರ ಸಂಬಂಧವೇ ಇಲ್ಲದ ಸಂಪೂರ್ಣ ಪ್ರತ್ಯೇಕ ಘಟನೆಗಳ ತರ ಕಾಣಿಸ್ತಿಲ್ವಾ? ಮೇಲ್ನೋಟಕ್ಕೆ ನಿಮ್ಮ ಪ್ರಶ್ನೆ ಸರಿ ಅಂತ ಅನ್ಸುತ್ತೆ, ಆದ್ರೆ ಆಳದಲ್ಲಿ ನೋಡಿದ್ರೆ ಇಲ್ಲೊಂದು ಸಾಮಾನ್ಯ ಎಳೆ ಇದೆ. ಅದೇ ಹಳೆಯ ವ್ಯವಸ್ಥೆಗಳ ಕುಸಿತ. ಓ, ಹಳೆಯ ವ್ಯವಸ್ಥೆ ಕುಸಿಯೋದು ಅಂದ್ರೆ? ಜ್ಯೋತಿಷ್ಯದಲ್ಲಿ ಮ್ಯಾಕ್ರೋ ಅಂದ್ರೆ ಜಾಗತಿಕ ಮತ್ತೆ ಮೈಕ್ರೋ ಅಂದ್ರೆ ವೈಯಕ್ತಿಕ ಅಂತ ಎರಡು ಮಂತಗಳಿರುತ್ತೆ. ಜಾಗತಿಕ ಮಟ್ಟದಲ್ಲಿ ನ್ಯಾಟೋ ಅಥವಾ ಸರ್ಕಾರಗಳು ಹೇಗೆ ಒಂದು ರಚನಾತ್ಮಕ ವ್ಯವಸ್ಥೆಯೋ ಹಾಗೆಯೇ ವೈಯಕ್ತಿಕ ಮಟ್ಟದಲ್ಲಿ ವಿವಾಹ ಅನ್ನೋದು ಶತಮಾನಗಳಿಂದ ಬಂದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ. ನಮ್ಮ ಆರೋಗ್ಯ ಅಥವಾ ಈ ಜಿಮ್ ಫಿಟ್ನೆಸ್ ಸಂಸ್ಕೃತಿನೂ ಒಂದು ವ್ಯವಸ್ಥೆನೇ. ಓ, ಅಂದ್ರೆ ನೀವು ಹೇಳ್ತಿರೋದು ಜಾಗತಿಕ ಸಂಸ್ಥೆಗಳು ಕುಸಿಯೋದು ಮತ್ತೆ ವೈಯಕ್ತಿಕ ಬದುಕಿನಲ್ಲಿ ವಿವಾಹ ವ್ಯವಸ್ಥೆ ಕುಸಿಯೋದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತನಾ? 100ಕ್ಕೆ 100 ಹೌದು. ಜಿಮ್ನಲ್ಲಿ ಕೇವಲ ಹೊರನೋಟದ ಮಾಂಸಖಂಡಗಳನ್ನ ಬೆಳೆಸ್ಕೊಳ್ಳೋದು ಒಂದು ರೀತಿಯ ಕೃತಕ ಭ್ರಮೆ. ಅದು ನೆಪ್ಚೂನ್ನ ಪ್ರಭಾವ. ಆ ಭ್ರಮೆಯಲ್ಲಿದ್ದಾಗುವ ದಿಢೀರ್ ಸಾವುಗಳು ಆ ಕೃತಕ ವ್ಯವಸ್ಥೆಯ ಕುಸಿತನ ತೋರಿಸುತ್ತೆ. ಅಚ್ಛಾ, ಈಗ ಅರ್ಥ ಆಗ್ತಿದೆ. ಇನ್ನು ವಿವಾಹ ವ್ಯವಸ್ಥೆಯ ಮೇಲಿನ ನಂಬಿಕೆಗಳು ನಶಿಸ್ತಾ ಇರೋದು, ಪ್ರೇಯಸಿಯೇ ಕೊಲೆ ಮಾಡುವಂತಹ ಘಟನೆಗಳು ನಮ್ಮ ಸಾಂಪ್ರದಾಯಿಕ ಕೌಟುಂಬಿಕ ರಚನೆಯ ಕುಸಿತನ ತೋರಿಸ್ತಿದೆ. ಅಧಿಕಾರ ಕೇಂದ್ರಗಳಿರ್ಲಿ ಅಥವಾ ಕುಟುಂಬ ವ್ಯವಸ್ಥೆ ಇರ್ಲಿ, ಯಾವುದೇ ಹಳೆ ಹುರುಳಿಲ್ಲದ ವ್ಯವಸ್ಥೆಗಳು ಈಗ ಉಳಿಯಲ್ಲ. ಎಲ್ಲವೂ ಏಕಕಾಲದಲ್ಲಿ ಕುಸಿಯುತ್ತಿರೋದು ಆ ಲಂಬಕೋನ ತ್ರಿಕೋನದ ಘರ್ಷಣೆಯ ನೇರ ಪ್ರಭಾವ. ಬಾಪ್ರೇ, ಮನುಷ್ಯರ ಕಟ್ಟಳೆಗಳು ಮತ್ತೆ ವ್ಯವಸ್ಥೆಗಳ ಕುಸಿಯುತ್ತಿದೆ ಸರಿಯೇ, ಆದ್ರೆ ಪ್ರಕೃತಿ ಸುಮ್ಮನಿರುತ್ತಾ? ವಿಡಿಯೋದಲ್ಲಿ ಹೇಳಿರೋ ಹಾಗೆ ವೃಷಭ ಮತ್ತು ಮಕರ ಎರಡೂ ಭೂತತ್ವದ ರಾಶಿಗಳು, ಅಂದ್ರೆ ಅರ್ತ್ ಸೈನ್ಸ್. ಆ ರಾಶಿಗಳಲ್ಲಿ ಯುರೇನಸ್ ಮತ್ತು ಪ್ಲೂಟೋ ಇರೋದ್ರಿಂದ ಕೇವಲ ಬ್ಯಾಂಕ್ಗಳಲ್ಲ, ಅಕ್ಷರಶಃ ಭೂಮಿಯೇ ಅಲುಗಾಡುತ್ತೆ, ಜಗತ್ತಿನಾದ್ಯಂತ ಸರಣಿ ಭೂಕಂಪಗಳು ಸಂಭವಿಸುತ್ತೆ ಅನ್ನೋ ಮುನ್ಸೂಚನೆಯನ್ನು ನೀಡಿದಾರಲ್ವಾ? ಕೇವಲ ಭೂಕಂಪಗಳಲ್ಲ, ಇಲ್ಲಿ ಸಮಯದ ನಿಖರ ಲೆಕ್ಕಾಚಾರನೂ ಕೊಟ್ಟಿದ್ದಾರೆ. 1990ರಿಂದ 2026ರವರೆಗಿನ 36 ವರ್ಷಗಳ ರಾಹು ಮತ್ತು ಯೋಗಿನಿ ದೆಸೆಯ ಚಕ್ರ ಈಗ ಮುಕ್ತಾಯ ಆಗ್ತಿದೆ ಅಂತ ಹೇಳಿದ್ದಾರೆ. ಒಂದು ನಿಮಿಷ, ಈ ಯೋಗಿನಿ ದೆಸೆ ಅಂದ್ರೆ ಏನು? ಅದನ್ನೊಂದು ಭೌಗೋಳಿಕ ಋತುಮಾನಕ್ಕೆ ಹೋಲಿಸ್ಬೋದಾ ನಾವು? ಸಾಮಾನ್ಯ ಭಾಷೆಯಲ್ಲಿ ಇದರ ಅರ್ಥ ಏನು ಅಂತ? ಖಂಡಿತ, ಅದನ್ನೊಂದು ಋತುಮಾನ ಅಂತಾನೆ ಭಾವಿಸಿ.
1990ರಿಂದ 2026ರವರೆಗಿನ ಕಾಲಘಟ್ಟನ ಒಮ್ಮೆ ನೆನಪಿಸ್ಕೊಳ್ಳಿ. ಜಗತ್ತಿನಲ್ಲಿ ಏನಾಯ್ತು? ಜಾಗತೀಕರಣ, ಇಂಟರ್ನೆಟ್ನ ಉಗಮ, ಹೈಪರ್ ಕ್ಯಾಪಿಟಲಿಸಂ ಮತ್ತೆ ಎಲ್ಲವನ್ನೂ ಜಾಗತಿಕ ಮಟ್ಟದಲ್ಲಿ ಬೆಸೆಯುವ ಹುಚ್ಚು ವೇಗ. ಹೌದು, ವಿಪರೀತ ಫಾಸ್ಟರ್ ಬೆಳೀತು. ಇದು ಮನುಕುಲದ ಮಹತ್ವಾಕಾಂಕ್ಷೆಯ ಒಂದು ಬೇಸಿಗೆ ಕಾಲದಂತಿತ್ತು. ಆ 36 ವರ್ಷಗಳ ನಿರ್ದಿಷ್ಟ ವಿಕಾಸದ ಹಂತ ಈಗ ಮುಗಿತಾ ಇದೆ. ಆ ಋತು ಬದಲಾಗ್ತಿದೆ. ನಾವು ಈಗ ಒಂದು ರೀತಿಯ ಚಳಿಗಾಲಕ್ಕೆ ಕಾಲಿಡ್ತಾ ಇದ್ದೀವಿ. ಓ, ಅಂದ್ರೆ ಆ ಬದಲಾವಣೆಯ ತಲ್ಲಣನೇ ಇದು. ಹೌದು. 2028ರ ಫೆಬ್ರವರಿಯಿಂದ ಸೆಪ್ಟೆಂಬರ್ವರೆಗೆ ಜಾಗತಿಕ ಯುದ್ಧದ ತೀವ್ರತೆ ವಿಪರೀತವಾಗಿ ಹೆಚ್ಚಾಗುತ್ತೆ ಅಂತ ಹೇಳಿರೋದಕ್ಕೂ ಇದೇ ಕಾರಣ. 2026ರಿಂದ 28ರ ಈ ಕರಾರುವಾಕ್ಕಾದ ಟೈಮ್ಲೈನ್ ಕೇಳಿದ್ರೇನೆ ಎದೆ ಅನ್ಸುತ್ತೆ. ಕೇವಲ 1-2 ವರ್ಷಗಳಲ್ಲಿ ಇಷ್ಟೆಲ್ಲ ತಲ್ಲಣಗಳು ನಡೆಯುತ್ತಾ ಎಲ್ಲವೂ ನಾಶ ಆಗುತ್ತೆ ಅಂದ್ರೆ ನಾವಿನ್ನೇನ್ ಮಾಡ್ಬೇಕು? ಈ ಬದಲಾವಣೆಗಳಿಗೆ ಪ್ರಾಯೋಗಿಕವಾಗಿ ಹೇಗೆ ಸಿದ್ಧರಾಗ್ಬೋದು ಅಂತ ಏನಾದರೂ ಹೇಳಿದಾರಾ? ಖಂಡಿತ. ಈ ಎಲ್ಲಾ ವಿನಾಶದ ಮುನ್ಸೂಚನೆಗಳ ನಡುವೆಯೂ ಒಂದು ಆಶಾದಾಯಕ ಪರಿಹಾರನ ಸೂಚಿಸಿದ್ದಾರೆ. ಆಧ್ಯಾತ್ಮಿಕತೆ ಮತ್ತೆ ಧರ್ಮವನ್ನ ಪ್ರತಿನಿಧಿಸುವ ಗುರು ಗ್ರಹವು ಕರ್ಕರಾಶಿಯಲ್ಲಿದೆ, ಅಂದ್ರೆ ಜೂಪಿಟರ್ ಇನ್ ಕ್ಯಾನ್ಸರ್. ಕರ್ಕರಾಶಿ ಅಂದ್ರೆ ತಾಯಿಯ ಗುಣ, ಪೋಷಣೆ ಅಥವಾ ನರ್ಚರಿಂಗ್ ಮಾಡೋದು. ಅಂದ್ರೆ ಎಲ್ಲವೂ ಕೈಮೀರಿ ಹೋಗ್ತಿರುವಾಗ ನಮ್ಮನ್ನ ಕಾಪಾಡೋದು ಕೇವಲ ಸಹಾನುಭೂತಿ ಮತ್ತು ಪರಸ್ಪರ ಕಾಳಜಿನ? ಹೌದು, ಅದೇ ಮುಖ್ಯ. ಈ ಕಠಿಣ ಸಮಯದಲ್ಲಿ ನಾವು ಸ್ಪರ್ಧೆನ ಬಿಟ್ಟು ಪರಸ್ಪರ ಕಾಳಜಿ ವಹಿಸುವ, ಸಹಾಯ ಮಾಡುವ ಗುಣನ್ನ ಬೆಳೆಸ್ಕೊಳ್ಬೇಕಿದೆ. ಕೇವಲ ಸ್ಕ್ರೀನ್ ನೋಡ್ಕೊಂಡು ಕೂರೋ ಬದಲು ನಗರದ ಗದ್ದಲದಿಂದ, ಕೃತಕ ಬದುಕಿನಿಂದ ದೂರವಾದ ಪ್ರದೇಶದಲ್ಲಿ ಭೂಮಿ ಖರೀದಿಸಿ, ಪ್ರಕೃತಿಯೊಂದಿಗೆ ಬೆರೆತು ಕೃಷಿ ಮಾಡ್ತಾ ಕೈಯಾರೆ ಮಾಡುವ ಕೆಲಸಗಳನ್ನ ನೆಚ್ಚಿಕೊಂಡ್ರೆ ಭವಿಷ್ಯದಲ್ಲಿ ಶಾಶ್ವತ ಸಂತೋಷ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಎಲ್ಲಿಂದ ಬಂದಿದ್ದೀವೋ ಮತ್ತೆ ಅದೇ ನಮ್ಮ ಮೂಲಕ್ಕೆ ಮರಳಬೇಕು. ಕೃತಕವಾದದ್ದನ್ನ ಬಿಟ್ಟು ನೈಜತೆಯ ಕಡೆಗೆ, ಆಧ್ಯಾತ್ಮಿಕತೆಯ ಕಡೆಗೆ ಮುಖ ಮಾಡೋದು ಈಗಿನ ಅನಿವಾರ್ಯತೆ ಅನಿಸ್ತಿದೆ. ಹೌದು, 100ಕ್ಕೆ 100 ನಿಜ. ಹಾಗಾದ್ರೆ ಇವೆಲ್ಲದರ ಒಟ್ಟು ಅರ್ಥ ಏನು? ನಾವು ಈ ಆಳವಾದ ಅಧ್ಯಯನದಲ್ಲಿ ಕೃತಕ ಬುದ್ಧಿಮತ್ತೆಯಿಂದಾಗಿ ಉದ್ಯೋಗ ಕಡಿತಗೊಂಡು ಅದು ಆರ್ಥಿಕತೆಯ ಮೇಲೆ ಬೀರುವ ಪರಿಣಾಮ, ಹಣದುಬ್ಬರ, ಯುರೇನಸ್ನಿಂದಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯ ಸಂಭಾವ್ಯ ಪತನ, ಆಮೇಲೆ ಮೈಕ್ರೋ ಮತ್ತು ಮ್ಯಾಕ್ರೋ ಮಟ್ಟದಲ್ಲಿ ಬೃಹತ್ ಸಂಸ್ಥೆಗಳ ಮತ್ತು ಕುಟುಂಬ ವ್ಯವಸ್ಥೆಯ ಕುಸಿತ, ಹಾಗೂ ಅಂತಿಮವಾಗಿ ಭೌತಿಕ ಕೌಶಲ್ಯಗಳ ಮಹತ್ವನ ಚರ್ಚೆ ಮಾಡಿದ್ವಿ. ಇಲ್ಲಿ ನಾವು ಯಾವುದೇ ರಾಜಕೀಯ ಅಥವಾ ಸೈದ್ಧಾಂತಿಕ ಒಲವುಗಳಿಲ್ಲದೆ ಕೇವಲ ನಮಗೆ ಒದಗಿಸಲಾದ ಜ್ಯೋತಿಷ್ಯ ಮೂಲ ಮಾಹಿತಿನ ಮಾತ್ರ ವಿಶ್ಲೇಷಣೆ ಮಾಡಿದ್ವಿ. ಹೌದು. ಮತ್ತು ಈ ಇಡೀ ಚರ್ಚೆನ ಮುಕ್ತಾಯ ಮಾಡೋ ಮುನ್ನ ಕೇಳುಗರು ಒಂದು ಆಳವಾದ ಯೋಚನೆಗೆ ಒಡ್ಡುಕೊಳ್ಬೇಕಿದೆ. ಖಂಡಿತ, ಹೇಳಿ. ಒಬ್ಬ ವ್ಯಕ್ತಿ ಜ್ಯೋತಿಷ್ಯನ ನಂಬ್ತಾನೋ ಇಲ್ವೋ ಅನ್ನೋದು ಅವರವರ ವೈಯಕ್ತಿಕ ವಿಚಾರ. ಆದರೆ ಈ ಪ್ರಾಚೀನ ಗ್ರಹಗತಿಗಳ ವಿಶ್ಲೇಷಣೆಯು ಪ್ರಸ್ತುತ ಜಗತ್ತಿನ ನಮ್ಮ ಅತಿ ದೊಡ್ಡ ಆತಂಕಗಳನ್ನ ಎಷ್ಟು ನಿಖರವಾಗಿ ಕನ್ನಡಿಯಂತೆ ಪ್ರತಿಬಿಂಬಿಸ್ತಿದೆ ಅನ್ನೋದು ಆಶ್ಚರ್ಯ ತರಲ್ವಾ? ಖಂಡಿತವಾಗಿಯೂ ಇದು ಬಹಳ ಪ್ರಚೋದನಾತ್ಮಕ ಯೋಚನೆ. ಕೃತಕ ಬುದ್ಧಿಮತ್ತೆಯ ಮೇಲಿನ ನಮ್ಮ ಅತಿಯಾದ ಭಯ, ನಾಳೆ ಉದ್ಯೋಗ ಕಳೆದುಕೊಳ್ಳೋ ಭೀತಿ, ದಿನೇ ದಿನೇ ಏರುತ್ತಿರೋ ಹಣದುಬ್ಬರದಿಂದಾಗಿ ಆರ್ಥಿಕ ಕುಸಿತದ ಆತಂಕ, ಮತ್ತೆ ಪ್ರಕೃತಿಯ ಮೇಲೆ ನಾವು ಮಾಡ್ತಿರೋ ದೌರ್ಜನ್ಯದ ಅಂತಿಮ ಪರಿಣಾಮಗಳು, ಇವೆಲ್ಲವೂ ಈಗಿನ ನಮ್ಮ ವಾಸ್ತವದ ದೈನಂದಿನ ಭಯಗಳು. ಆಕಾಶದ ಗ್ರಹಗಳು ನಿಜಕ್ಕೂ ನಮಗೆ ಮುಂಬರುವ ಆಪತ್ತಿನ ಬಗ್ಗೆ ಭವಿಷ್ಯವಾಣಿಯಾಗಿ ಎಚ್ಚರಿಕೆ ನೀಡ್ತಿದೆಯೋ, ಅಥವಾ ಮನುಷ್ಯನ ನಮ್ಮದೇ ಆಳವಾದ ಆತಂಕಗಳು ಮತ್ತು ಭಯಗಳು ಆ ನಕ್ಷತ್ರಗಳಲ್ಲಿ ಕನ್ನಡಿಯಂತೆ ಪ್ರತಿಫಲಿಸ್ತಿದೆಯೋ? ನಾವು ಆರಂಭದಲ್ಲಿ ಮಾತಾಡಿದ ಆ ಭೂಮಿಯ ಆಳದ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯ ಉಪಮೆಯಂತೆ ಮೇಲ್ಮೈಯಲ್ಲಿ ನಾವು ನೋಡ್ತಿರೋ ಈ ಎಲ್ಲ ಆತಂಕಗಳು ಆಳದಲ್ಲಿ ಮನುಕುಲದ ಸಾಮೂಹಿಕ ಪ್ರಜ್ಞೆಯಲ್ಲಿ ನಡೀತಿರೋ ಬೃಹತ್ ಪಲ್ಲಟಗಳ ಸೂಚನೆಯಾಗಿರಬಹುದು. ಆ ಬದಲಾವಣೆಯು ಆಕಾಶದ ಗ್ರಹಗಳ ಪ್ರಭಾವದಿಂದಲೇ ಆಗಿರಲಿ, ಅಥವಾ ನಮ್ಮದೇ ವೇಗದ ಬದುಕಿನ ಕರ್ಮದ ಫಲವಾಗಿ ಸೃಷ್ಟಿಯಾಗಿರಲಿ, ಮುಂದಿನ ದಿನಗಳಲ್ಲಿ ಇಡೀ ತಲೆಮಾರಿನ ಬದಲಾವಣೆ ಮಾತ್ರ ಖಚಿತ. ಭೌತಿಕ ಕೌಶಲ್ಯಗಳನ್ನು ರೂಢಿಸಿಕೊಳ್ಳಿ, ಪರಸ್ಪರರ ಕಾಳಜಿ ವಹಿಸಿ. ಇದು ಪ್ರತಿಯೊಬ್ಬರೂ ಕೂತು ಗಂಭೀರವಾಗಿ ಯೋಚಿಸಬೇಕಾದ ವಿಚಾರ.